ಇದ್ದೀರಾ ಸೊ ನಿಮ್ಮ ಲೈಫ್ ಟುಡೇ ಹೇಗಿದೆ? ಗುಡ್ ಮಗನೇ, ಗೋಯಿಂಗ್ ಗುಡ್. ಚೆನ್ನಾಗಿ ನಡೀತಾ ಇದೆ. ನಿಮ್ಗಳೆಲ್ಲರ ಆಶೀರ್ವಾದ, ಸಪೋರ್ಟು, ಹೆಲ್ಪು ಎಲ್ಲದನ್ನು ಚೆನ್ನಾಗಿ ನಡೀತಾ ಇದೆ. ಅದೇ ಸರ್, ಇತ್ತೀಚೆಗೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಆಗೋಯ್ತು. ಅಯ್ಯಯ್ಯೋ, ಏನು ಮಗ, ಏನೋ ಇಲ್ಲಿ ಮತ್ತೇನಾದ್ರು ಪ್ಲಾನ್ ಮಾಡ್ಕೊಂಡಿರ್ತಾರೆ ಕೊಟ್ಟರು ಅವರು. ಅದೇ ನೀವೇ ಇಂಡಸ್ಟ್ರಿಯಲ್ಲಿದ್ದು ನೀವೇ ಮೋಸ ಹೋಗಿದ್ದೀರಾ ಸುದ್ದಿ ನಂದು ಏನು ಗೊತ್ತಾ ಮಗನೇ, ನಾನು ಸಾಮಾನ್ಯವಾಗಿ ಅಮ್ಮನ ತೋಟ ಮಾಡಿದ್ದೀನಿ. ಎಲ್ಲಾದ್ಗೂ ಹೇಳ್ಬೇಕಂದ್ರೆ ಅಮ್ಮನ ತೋಟ ಮಾಡಿದ್ದೀನಿ ನನ್ನ ತಾಯಿ ಹೆಸರಲ್ಲಿ. ಸೊ ಸಾಮಾನ್ಯ ನನ್ನ ಹತ್ರ 150 ಮೇಲೆ ಹಸುಗಳಿದೆ. ನನ್ನ ಹತ್ರ ಓನ್ಲಿ ದೇಸಿ ತಳಿ. ದೇಸಿ ಅಂದರೆ ಭಾರತದ ಇದು ಅಂತ. ಗುಜರಾತ್, ಪಂಜಾಬ್, ಹರಿಯಾಣ ಆ್ಯಂಡ್ ಪಾಕಿಸ್ತಾನದಿಂದ ಬುಲ್ ತರಿಸ್ತೀನಿ. ಒಂದು ಪಾಕಿಸ್ತಾನ ಅಲ್ಲಿಂದ ಒಂದು ಲೆಟರ್ ಕೊಟ್ಟು ಅಲ್ಲಿಂದ ಬುಲ್ ತರಿಸಿದ್ದೀನಿ. ಸೊ ಈ ಥರ ನಾನು ಎಲ್ಲ ಇದಿದೆ. ನನಗೇನಂತಂದರೆ ನಾನೇ ಹೋಗಿ ಹಸುಗಳನ್ನ ಪರ್ಚೇಸ್ ಮಾಡ್ಕೊಬರ್ತೀನಿ ಫ್ರೀ ಇದ್ದ ಟೈಮಲ್ಲಿ. ಯಾವಾಗ ಫ್ರೀ ಇರ್ತೀನಿ ರಾಜಸ್ಥಾನ್ಗೆ ಹೋಗ್ತೀನಿ ಒಂದು ವಾರ, ಯಾವಾಗ ಫ್ರೀ ಇರ್ತೀನಿ ಗುಜರಾತ್ಗೆ ಹೋಗ್ತೀನಿ. ಈ ಥರ ನಾನು ಯಾವಾಗ ಫ್ರೀ ಇರ್ತೀನಿ ಒಂದು ವಾರ ಇರೋಲ್ಲ, ಆರಾಮಾಗಿ ಚಡ್ಡಿ ಹಾಕೊಂಡು ಟವಲ್ ಹಾಕೊಂಡು ನೀಟಾಗಿ ಹೊಂಟ್ರೆ ರಸ್ತೆಯಲ್ಲಿ ಮುಗೀತು. ನಾನು ಹಸುಗಳನ್ನ ಪಿಕ್ ಮಾಡ್ಕೊಂಡು ನಾನು ತಗೊಬಂದು ಇದು ಮಾಡ್ತೀನಿ. ನನ್ನ ತಾಯಿ ಹೆಸ್ರಲ್ಲಿ ಮಾಡಿರೋದ್ರಿಂದ ಸೊ ಅದನ್ನು ಕೆಲವು ಒಂದು ಎಮ್ಮೆ ಏನೋ ತುಂಬ ಒಳ್ಳೆ ಅದ್ಭುತವಾಗಿತ್ತು. ಒಂದು ಎಮ್ಮೆ ವೈಟ್ ಇದು. ಆಮೇಲೆ ನೀವೆಲ್ಲ ತಗೊಂಡು ನ್ಯೂಸಲ್ಲಿ ಮೊನ್ನೆ ನಮ್ಮ ಇಬ್ಬರು ಮಿನಿಸ್ಟ್ರುಗಳು ಅದೇ ಕೇಳ್ತಾ ಇದ್ರು ನನಗೆ ಫ್ರೆಂಡ್ಸ್ಗಳು, ಏನಪ್ಪ ನಿಂದು ಎಮ್ಮೆ ಕಳೆದೋಯ್ತಂತೆ ಅಂತ. ನಾನು ಹೇಳಿದೆ, ಸುಮ್ಮನಿರಿ ಬಾಸ್, ಯಾವ ಎಮ್ಮೆ ಕಳೆದೋಗಿಲ್ಲ ಅಂತ. ಹಂಗೆ ಪಾಪ ಅವ್ನಿಗೇನಾಯಿತು, ಗಿರ್ ಕಾಡಿದೆ ನಿಮಗೆ, ಗುಜರಾತ್ ಗಿರ್ ಕಾಡಿದ್ರೆ ಅಲ್ಲಿ ಎಮ್ಮೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಅವನು ಫೋನ್ ಆಫ್ ಮಾಡ್ಕೊಂಡಿದ್ದ. ಸೊ ಆ ದೃಷ್ಟಿಯಿಂದ ಏನಾಯಿತು, ನಾನು ಅವ್ನಿಗೆ ಹೇಳಿದೆ 3 ದಿವಸ ಫೋನ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದ. ಬಟ್ ಅದನ್ನ ಎಮ್ಮೆ ಪರ್ಟಿಕ್ಯುಲರ್ ಬೆಕ್ಕೇ ಆಗಿತ್ತು ನನಗೆ. ಅದು ವಿಡಿಯೋ ನಿಮಗೆ ಐ ಥಿಂಕ್ ಕಳಿಸ್ತೀನಿ. ತುಂಬ ಚೆನ್ನಾಗಿದೆ, ಮುದ್ದಾಗಿದೆ ನೋಡೋಕ್ಕೆ. ಔಟ್ ಪ್ರೆಗ್ನೆಂಟ್ ಇದ್ಲು. ಸೊ ಅವನು ರೈತ, ಬೇಸಿಕಲಿ ನನಗೆ ಕೊಡೋಕ್ಕೆ ಅಂತ ಒಪ್ಕೊಂಡಿದ್ದೆ. ನಾನು ದುಡ್ಡು ಕೊಟ್ಟಿದ್ದೆ. ನಾನು ದುಡ್ಡು ಅವನ ಅಕೌಂಟ್ಗೆ ಹಾಕಲ್ಲ, ಇವನ ಅಕೌಂಟ್ಗೆ ಹಾಕಿದ್ದೆ. ಇವನೇನು ಮಾಡ್ಬಿಟ್ಟಿಯಾನೆ, ಸೊ ಅಲ್ಲಿ ತೊಗೊಂಡೋಗಿ ಕೊಡಲಿಲ್ಲ, ಸೊ ಅಲ್ಲಿ ಹೋಗಲಿಲ್ಲ. ಸೊ ಇವನು ಇಲ್ಲಿ ತೊಗೊಂಡೋಗಿ ಕೊಡಲಿಲ್ಲ, ಎಮ್ಮೆ ಇಲ್ಲಿದೆ, ಇವನು ರೈತ. ಸೊ ಹಿಂಗಾಗಿ ಇವನು ಹೋಗದೇ ಇರೋ ಕಾರಣದಿಂದ ನಾನೇನು ಮಾಡಿದೆ, ಡೈರೆಕ್ಟಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕಣ ನಿನ್ನ ಮೇಲೆ ಅಂತ ರೇಗಿಬಿಟ್ಟು ಸೊ ಅವನ ಮೇಲೆ ಜಸ್ಟ್ ಒಂದು ಇದನ್ನು ಹಾಕ್ತೆ. ಬಟ್ ಆ ಎಮ್ಮೆ ತರಿಸ್ತೆ ನಾನು, ಅದನ್ನು 100% ತರಿಸ್ತೆ. ನಿಮ್ಮೆಲ್ಲರೂ ಒಂದು ತೋಟ ಕರ್ಕೊಂಡೋಗ್ತೀನಿ, ಕರ್ಕೊಂಡೋಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಸೊ ನೈಸ್. ನನ್ನ ತಾಯಿ ಹೆಸರಲ್ಲಿ ಮಾಡಿದ್ದೀನಿ. ಅಷ್ಟು ಬಿಟ್ರೆ ಪಾಪ ಅವನ ಮೇಲೆ ಯಾಕಪ್ಪ, ರೈತರುಗಳ ಮೇಲೆ ನಮಗೆ ಯಾಕೆ, ನಾವೇ ರೈತರುಗಳು ಅಲ್ವಾ. ನಡೀತಾ ಇದೆ. ಅಮ್ಮನ ತೋಟದ್ದು ಅಂದರೆ ಡೈರಿದು ಇದು ಬಿಟ್ಟಿದ್ದೀವಿ. ಸೊ ಈಗ 1 ತಿಂಗಳಾಗಿದೆ. ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ, ಅಂದರೆ ಹೆಂಗೆ ಅಂದರೆ ಅದು ಪ್ಯೂರ್ ಆಯುರ್ವೇದಿಕ್ ಇದ್ರ ಥರ ಬಿಟ್ಟಿದ್ದೀವಿ. ನಾಟ್ಲಕ್ಕೆ ಏನಿ ಮಿಕ್ಸಿಂಗ್ ಆಗಲಿ, ನಾಟ್ಲಕ್ಕೆ ಎನಿಥಿಂಗ್ ಇದೆಲ್ಲ ಇಲ್ಲಿ ಕರೆದ್ರೆ ಹಾಲನ್ನ ಜಸ್ಟ್ 10 ಮಿನಿಟ್ಸಲ್ಲಿ ಕ್ರೀಮ್ ಬರುತ್ತೆ. ಜಸ್ಟ್ 10 ಮಿನಿಟ್ಸಲ್ಲಿ ಬರುತ್ತೆ. 3 ಅವರ್ಸಲ್ಲಿ ತುಪ್ಪ ಬರುತ್ತೆ. ಅಲ್ಲೇ ಎಲ್ಲ ಮಿಷನರಿಗಳು. ಸೊ ಅಲ್ಲೇ ಹಂಗೆ ಬರುತ್ತೆ. ಪ್ಯೂರ್ ಒರಿಜಿನಲ್, ಅಲ್ಲೇ ವಿಳ್ಯದೆಲೆ ಅಲ್ಲೇ ಬೆಳೆದಿದ್ದೀವಿ ನಮ್ಮ ಹತ್ರನೇ. ಆಮೇಲೆ ಹರ್ಷನಾಗಲಿ ಅಲ್ಲೇ ಬೆಳೆದಿದ್ದೀವಿ, ಎಲ್ಲ ಅಲ್ಲೇ ಇದಾಗಿ ರೆಡಿಯಾಗಿ ಬರುತ್ತೆ. ಸೊ ಒಳ್ಳೇದಾಗಲಿ ಎಲ್ಲರಿಗೂ ಅಂತ. ಯಾಕೆಂದರೆ ನನ್ನ ತಾಯಿ ಲಾಸ್ಟ್ ಮೂಮೆಂಟಲ್ಲಿ ಯಾಕೆ ಹೇಳ್ತೀನಿ ಅಂತ ಇದನ್ನು ಅಂದರೆ, ನಾನು ಹೇಳಬೇಕು ಅಂತ ಇದೇನಿಲ್ಲ. ನಮ್ಮಮ್ಮಂಗೆ ಡಾಕ್ಟ್ರ್ ಹೇಳಿದ್ರು ಕೊನೆಯಲ್ಲಿ ಈ ನಾಟಿ ತುಪ್ಪನ ತಿನ್ನಿಸಿ ಅವ್ರಿಗೆ ಕ್ಲಿಯರ್ ಆಗುತ್ತೆ ಅಂತ. ನಮ್ಮಮ್ಮಗೆ ಇನ್ನೂ 1 ತಿಂಗಳಿತ್ತು. ಅದನ್ನು ಎಲ್ಲ ಕಡೆ ಹುಡುಕಿದ್ವಿ ನಾವು. ಊರಲ್ಲಿ ಹುಡುಕಿದ್ವಿ. ನಾಟಿ ಹಸು ತುಪ್ಪ ಎಲ್ಲೂ ಸಿಗ್ತಿರಲಿಲ್ಲ. ಯಾಕೆಂದರೆ ನಾಟಿ ಹಸು ಹಾಲು ಕೊಡೋದೇ ನಿಮಗೆ 1 ಲೀಟ್ರ್, 1.5 ಲೀಟ್ರ್, 2 ಲೀಟ್ರ್. ಅವ್ರ ಮಕ್ಕಳಿಗೆ ಮನೆಗೆ ಆಗುತ್ತೆ ಹಾಲು. ತುಪ್ಪ ಹೆಂಗೆ ಮಾಡ್ತಾರೆ ಅವರು? ಯಾಕೆ ನನ್ನ ಹತ್ರ ಹಸುಗಳಿದೆ. ಸೊ ಅದು ಆ ಟೈಮಿಂದ ನನಗೆ ಮೈಂಡಲ್ಲಿತ್ತು, ಪ್ರತಿಯೊಬ್ಬರಿಗೂ ಅದು ಸಿಗಬೇಕು, ಪ್ರತಿಯೊಬ್ಬರಿಗೂ ಇದಾಗಲಿ ಅಂತಲೇ ಒಂದು ಇದಕ್ಕೆ ನಮ್ಮಮ್ಮನ ಜ್ಞಾಪಕಲ್ಲಿ ಸೊ ಅಮ್ಮನ ತೋಟ ಅಂತ ಮಾಡಿ ಅದನ್ನು ಲಾಂಚ್ ಮಾಡಿಬಿಟ್ಟಿದ್ದೀನಿ. ಅದರಿಂದ ಚೆನ್ನಾಗಿ ಇದಾಗ್ತಿದೆ. ಅದನ್ನು ಟ್ರಸ್ಟೂ ಮಾಡ್ತಾಯಿದ್ದೀನಿ. ಅಂದರೆ ನನ್ನ ಟ್ರಸ್ಟ್ ಇದೆ. ನಾನು ಯಾವುದೇ ಸಾಂಗ್ ಆಡಲಿ, ಯಾವುದೇ ಇದಾಗಲಿ ಅದನ್ನು ನಾನು ದುಡ್ಡು ತಗೊಳ್ಳಲ್ಲ. ಇದರಿಂದ ಬೇರೆಯವ್ರಿಗೆ ದುಡ್ಡು ಹೋಗುತ್ತೆ. ಸೊ ಎಜುಕೇಷನ್ಗಾಗಲಿ, ಆಮೇಲೆ ಬೇರೆ ಇದಕ್ಕಾಗಲಿ, ಹಾಸ್ಪಿಟ್ಲಿಗಾಗಲಿ, ಯಾರೇ ಬಂದರೂ ನನ್ನ ಮನೆ ಹತ್ರ ಆಗಲಿ, ನನ್ನ ಆಫೀಸ್ ಯಾರೇ ಬಂದರೂ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಕಡೆಯಿಂದ ಆದರೂ ಮಾಡಿಸ್ಕೊಡ್ತೀನಿ, ನನ್ನ ಕಡೆಯಿಂದ ಏನಾದರೂ ಮಾಡಿಸ್ಕೊಡ್ತೀನಿ. ಸೊ ಅಷ್ಟು ಸದ್ಯಕ್ಕೆ ನನ್ನ ಅಮ್ಮನ ತೋಟದಿಂದ ನಡೀತಾ ಇದೆ. ಸರ್, ಈಗ ಟೈಮ್ ಎಲ್ಲ ಹೆಂಗೆ ಸರ್ ಮ್ಯಾನೇಜ್ ಮಾಡಿ? KDL ಬಿಸಿ ಇದ್ದೀರಾ?